ಸ್ವಾಗತ. ಈ ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಂಡ್ರಿ, ಒಬ್ಬ ಮನುಷ್ಯನ ಏನು ಬೇಕಾದ್ರೂ ತೇಜೋವಧೆ ಆಯಿತು. ಆ ಮನುಷ್ಯ ಒಂದು ತಪ್ಪು ಮಾಡ್ದ, ಆದರೆ ಗೊತ್ತಿದ್ದು ಮಾಡಿನೋ ಆಕಸ್ಮಿಕವಾಗಿ ಈ ಸಮಾಜದಲ್ಲಿ ಏನು ಅಂದರೆ ಬಂದರೂ ಒಂದೇ ಸರಿ ಅವನು ಏನೋ ತಿಳಿಯಲ್ಲ. ಅವನು ಏನು ಮಾಡಿದ್ದಾನೆ, ಏನು ಬಿಟ್ಟಿದ್ದಾನೆ, ಏನು ತಿಳಿಯಲ್ಲ. ಸೀದಾ ಹಿಂಗೆ ಎತ್ತಿ ಹೆಗ್ಲ ಮೇಲೆ ಹಿಡ್ಕೊಂಡ್ಬಿಡ್ತಾರೆ. ಹೆಗ್ಲ ಮೇಲೆ ಹಿಡ್ಕೊಂಡು ಅವನು ಆ ಕೆಲಸ ಮಾಡಿದನೋ ಇಲ್ವೋ ಅನ್ನೋದನ್ನು ತಿಳಿಯಲ್ಲ ಸ್ನೇಹಿತರೆ. ಅವನು ಒಟ್ಟಿಗೆ ಮೇಲೆ ಏರಿಸ್ಬಿಡ್ತಾರೆ, ಅವನಿಗೆ ಮಾತಾಡೋಕ್ಕೆ ಟೈಮ್ ಕೊಡಲ್ಲ. ಇದೇ ಡ್ರೋನ್ ಪ್ರತಾಪ್ ಅವರು ಕೆಲವು ವಿವಾದಗಳಿಂದ ಸುಳ್ಳು ಹೇಳಿದ್ದಾರೆ. ಹಾಗೆ ಮತ್ತೊಂದು ಅಂತೇಳಿ ಭಾಳ ದೊಡ್ಡ ವಿವಾದ ಆಯಿತು. ಅವರು ಜಗ್ಗೇಶ್ ಅಣ್ಣವ್ರ ಕಡೆಯಿಂದಲೂ ಅವರಿಗೆ ಛೀಮಾರಿ ಬಂತು. ಆದರೆ ಸ್ವಲ್ಪ ಸಮಯ ಹಂಗೆ ಆಗ್ತಾನೇ ಇತ್ತು. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಡ್ರೋನ್ ಪ್ರತಾಪ್ ಅವರು ಬಂದರು. ಮನುಷ್ಯ ದೇವರು ಒಂದು ಅವಕಾಶ ಕೊಡ್ತಾನಂತೆ. ದೇವ್ರ ರೂಪದಲ್ಲಿ ಸುದೀಪ್ ಅವ್ರು ಬಂದರು. ಅವರಿಗೆ ಹೇಗೆ ಇರಬೇಕು ಅನ್ನೋ ತಿಳುವಳಿಕೆ ನೀಡಿದ್ರು. ಅದನ್ನು ಡ್ರೋನ್ ಪ್ರತಾಪ್ ಅವರು ಯಾವ ರೀತಿ ಬಳಸ್ಕೋಬೇಕು, ದೇವರು ಒಂದು ಕೊಟ್ಟ ಅವಕಾಶನ ಅಂದರೆ ಡ್ರೋನ್ ಪ್ರತಾಪ್ ಅವರ ಜೀವನ ಶೈಲಿ ನಡೀತಾ ಇದೆಯಲ್ಲ ಅದನ್ನು ನೋಡಬೇಕು. ಅವರು ಏರ್ ಬೇಸ್ ಅನ್ನೋ ಒಂದು ಕಂಪ್ನಿ ಕಟ್ಟಿದ್ದಾರೆ. ಅದನ್ನು ಈ ವಿನಯ್ ಅವರು ಕೆಟ್ಟದಾಗಿ ಬಿಂಬಿಸಿದ್ರು. ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ಹಾಗೆ ಹಿಂಗೆ ತುಂಬ ನೋವುಗಳು ಅನ್ಭವಿಸಿದ್ರು, ಕೆಟ್ಟ ಮಾತು ಕೇಳಿದ್ರು, ಏನೇನೋ ಆ ರಕ್ಷಕ್ ಬುಲೆಟ್ ಅವರು ಇವರು ಏನೇನೋ ಮಾತಾಡಿದ್ರು. ಈ ವಿನಯ್ ಅವರು ಸಿನಿಮಾ ಮಾಡ್ತಾ ಇರ್ಬೋದು. ಮತ್ತೊಂದು ಇವತ್ತು ಡ್ರೋನ್ ಪ್ರತಾಪ್ ಅವರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ, ಅವರ ಕಂಪ್ನಿನ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ, ಅವ್ರು ಮಾಡ್ತಾ ಇರೋ ವ್ಯವಹಾರಗಳಾಗಲಿ ತಿಳಿದೇ ಇರುತ್ತಲ್ಲ. ಅವ್ರು ನೋಡಿ ಒಂದು ಅಡ್ವರ್ಟೈಜಿಗೆ ದುಬೈ ಡೆವಲಪರ್ಸ್ ಒಬ್ಬರು ಕರೆದು ಇವ್ರ ಕೈಲಿ ವೀಡಿಯೋ ಮಾಡಿಸ್ತಾರೆ ಅಂದರೆ ಇವರ ಒಂದು ಇಷ್ಟು ಫೇಮಸ್ ಆಗಿದ್ದಾರೆ, ಇದಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಒಬ್ಬ ಮನುಷ್ಯಗೆ ಕಷ್ಟ ಟೈಮಿಂದ ನಾವು ಪಾರಾಗಿ ಮುಂದೆ ಹೋದರೆ ಭಗವಂತ ಎಷ್ಟು ಒಳ್ಳೇದು ಮಾಡ್ತಾನಕ್ಕೆ ಡ್ರೋನ್ ಪ್ರತಾಪ್ ಅವರೇ ಕಾರಣ. ಬಿಗ್ ಬಾಸ್ ಆದಮೇಲೆ ಡ್ರೋನ್ ಪ್ರತಾಪ್ ಅವರು ಅವ್ರ ಜೀವನ ಶೈಲಿ ಹೇಗಾಗಿದೆ ಅಂದರೆ, ಅವ್ರನ್ನ ಆಡ್ಕೊಂಡು ಈಶಾನಿ ಕಾಗೆ ಕಕ್ಕ ಅದು ಇದು ಮತ್ತೊಂದು ಅಂತ ಇದ್ರಲ್ಲ, ಅವರೆಲ್ಲ ಇಲ್ಲೇ ಇದ್ದಾರೆ. ಇವತ್ತು ಅವ್ರು ಮುಂದೋಗಿದ್ದಾರೆ, ಅವ್ರ ಕಂಪ್ನಿ ಮುಂದೋಗ್ತಾ ಇದೆ. ಇಷ್ಟನೇ ಸ್ನೇಹಿತರೆ, ಯಾವತ್ತೂ ಯಾರನ್ನು ಆಡ್ಕೋಬಾರ್ದು. ಮೇಲಿರೋ ನಾರಾಯಣ ಶಿಯರ್ ಯಾವತ್ತು ಎಲ್ಲಿ ಕೆಡುತ್ತಾನೆ, ಯಾರನ್ನ ಎತ್ತುತ್ತ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಯಾವತ್ತು ಮನುಷ್ಯ ಒಬ್ಬ ಬಿದ್ದಿದ್ದಾನೆ ಅಂದರೆ ಯಾವತ್ತು ಆಡ್ಕೋಬಾರ್ದು. ಅವ್ನು ತಪ್ಪು ಮಾಡಿದಾನೋ ಸರಿ ಮಾಡಿದಾನೋ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅವ್ನ ಹೃದಯದಲ್ಲಿರುತ್ತೆ ಹೊರತು ಎದುರುಗಡೆ ಇರೋನಿಗೆ ಗೊತ್ತಿರಲ್ಲ. ಅವ್ರ ಜೊತೆ ಕಳೆದಾಗಲೇ ಗೊತ್ತಾಗೋದು. ಇವತ್ತು ಡ್ರೋನ್ ಪ್ರತಾಪ್ ಅವರು ಒಂದು ಹೆಜ್ಜೆ ಮುಟ್ಟಿದ್ದಾರೆ, ಒಂದು ದಾರಿಲಿ ಹೋಗ್ತಾ ಇದ್ದಾರೆ, ಒಂದು ಒಳ್ಳೆಯ ಗುರಿ ಮುಟ್ಟಿದ್ದಾರೆ. ಅವ್ರಿಗೆ ಅಂದ್ರಲ್ಲ, ಅವ್ರು ಇನ್ನೂ ಇಲ್ಲೇ ಇದ್ದಾರೆ. ಖಾಲಿ ಹೇಳಿದ್ರಲ್ಲ, ಅವ್ರು ಇನ್ನೂ ಇಲ್ಲೇ ಇದ್ದಾರೆ. ಅವ್ರ ಮೇಲೆ ಕೂತಿದ್ದಾರೆ. ಅಷ್ಟೇ ಭಗವಂತನ ನಿಯಮ. ಯಾರಿಗೂ ಹಂಗಿಸ್ಬೇಡಿ, ಯಾರಿಗೂ ಜಂಗಿಸ್ಬೇಡಿ. ನಿಮ್ಮ ಕೈಲಾದರೂ ಸಹಾಯ ಮಾಡಿ, ಇನ್ನೊಬ್ಬರಿಗೆ ಹಂಗಿಸ್ಬೇಡಿ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ರೆ ಕ್ಷಮಿಸಿ, ಕಾಪಾಡಿ. ಜೈ ಶ್ರೀರಾಮ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ.